ಅರೆ ಫಸ್ಟ್ ಇವಾಗ ಹೋಗಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ಬೇಕು. ಬಟ್ ನನ್ನ ಅದೃಷ್ಟ ಸರ್ ಇಲ್ವೋ ಅಥವಾ ನನ್ಗೆ ಯಾಕೆ ಹಿಂಗ ಆಗುತ್ತೋ, ಯಾರಿಗೆ ಮೆಮೊರೀಸ್ ಅಂದ್ರೆ ಇಷ್ಟ ಕುಡ್ಕಂಗ್ ಸಿಕ್ಕಿದ್ರೆ ಬಾರ್ ಎಂಡಿಯಲ್ಲಿ ಇಕ್ಬಿಟ್ಟು ಬಿಯರ್ ಕುಡಿದಿರ್ತಾನೆ. ಆಯ್ತು ಹೋಗ್ಲಿ ಬಿಡಿ, ಹತ್ಕೊಂಬೇಡ. ಇಷ್ಟು ದಿನ ಇನ್ವೆಸ್ಟ್ ಮಾಡಿದ್ದೆ ಅಷ್ಟು ಹೊರಟು. ಸೊ ಟೋಟಲಿ ಗಾಡ್. ಫೈನಲಿ ಸಂಧ್ಯಾಪ್ಪನ್ ಕಲ್ದೋಗ್ಬಿಟ್ಟೈತೆ. ಫುಲ್ಲು ಬ್ಲಾಸ್ಟ್. ಅವಳು ಎಲ್ಲೋ ಬೀಳ್ಸೋ ಬಂದ್ಬಿಟ್ಟು ಹತ್ಕೊಂತವಳೆ. ತೋರಿಸಿ ನೀರ್ರಿ ಗೈಸ್ ಅವಳು ಎಲ್ಲವಳೆ ಅಂತ. ಏನು ಕತ್ಕೊಂಡು ಬಂದಿದ್ದೆ? ಏನಾಯ್ತು? ಫೋನ್ ಕಳ್ದೋಯ್ತು. ನೀನ್ ಯಾವಾಗ ತಾನೇ ನ್ಯಾಯ ಇಟ್ಕೊಂತೀಯಲ್ಲ? ಅಲ್ಲ ಗಾಯ್ಸ್ ಇವ್ರು ಬಂದಾಗೆಲ್ಲ ಏನ್ ಮಾಡ್ತಾಳೆ, ಅಲ್ಲಿ ನಾನು ಜಗಳ ಆಯ್ತಾ ಆತಮ್ಮ ಅಂತ ಬರ್ತಾಳೆ, ಫೋನ್ ಕಳ್ದೋಯ್ತಾ ಆತಮ್ಮ ಅಂತ ಬರ್ತಾಳೆ. ನೋಡಿ ಗೈಸ್ ಇವಾಗ ಹೆಂಗ್ ಮಲ್ಗಲ್ ನೋಡಿ ಗೈಸ್. ಎಷ್ಟು ಲಕ್ಷ ರೂಪಾಯಿ ಫೋನ್ ಈಸ್ಕೊಟ್ಟಿರೋದು? ಬುದ್ಧಿ ಇಲ್ವಾ ನಿನ್ಗೆ? ಇಷ್ಟು ದೊಡ್ಡ ಕತ್ತೆ ಆಗಿದೆ, ಒಳ್ಳೆ ದೆವ್ವ ಬಂದಂಗೆ ಬರ್ತೀಯ. ಫೋನ್ ಎತ್ತಿಟ್ಕೊಳ್ಬೇಕಂತ ಜ್ಞಾನ ಇರಲ್ವಾ ನಿಂಗೆ ಎರಡು ಬಿಡ್ಬೇಕು. ದುರಂಕಾರಿ ಈ ಅಮ್ಮ ನೋಡಿದ್ರೆ ಬಾಯಿ ಬಂದಂಗೆ ಬೈತೈತೆ. ಫೋನ್ ಇಲ್ಲ ಹಂಗೆ ಹಿಂಗೆ ಆಮೇಲೆ ಆಚೆ ಹೋಗಿ ನೆಗಿತಿರೋದು. ಹೋಯ್ತಲ್ಲಪ್ಪ ಫೋನು ಅಂತ. ಎಲ್ಲಿ ಹೆಂಗೆ ಯಾವಾಗ ಕಳ್ದೋಯ್ತು? ನಾನು ಗಾಡಿ ಬರ್ತಿದ್ದೆ, ಬ್ಯಾಗ್ ಬಿದ್ದೋಯ್ತು. ಬ್ಯಾಗಲ್ಲಿ ಫೋನ್ ಹೋಯ್ತು, ಚಾರ್ಜರ್ ಹೋಯ್ತು, ಫೋನ್ಸ್ ಅದು ಏನೇನು ಇಟ್ಕೊಂಡ್ ಬಂದಿದ್ದೆ ನಂಗೇನು ಗೊತ್ತು. ಅಲ್ಲ ನೀನ್ ಯಾವ್ದು ನೆಟ್ಟಿಗೆ ಇಟ್ಕೊಳಲ್ವಾ? ಒಂದು ಫೋನ್ ಆಗ್ಲಿ ಒಂದು ಚಾರ್ಜಿಂಗ್ ಅವರಾಗ್ಲಿ ಯಾವಾಗ ಕಳ್ದಾಕೊಂಡ್ ಬರೋದಿಲ್ಲ. ಎಷ್ಟು ಫೋನ್ ಇಸ್ಕೊಡೋದು ನಿನಗೆ? ಇವಾಗೇ ನಿಮ್ಮಪ್ಪ ದುಡ್ಡಿಲ್ಲ ಅಂತಾನೆ ಕಳ್ದಾಕೊಂಡ್ ಬರ್ತೀಯಲ್ಲ. ಸುಮ್ನೆ ದುಡ್ಡೇನು ಗಿಡ ಹಾಕೋರ? ಹೋಯ್ತಲ್ಲ ಫೋನು. ನೀನು ನೆಗೆಟಿದ್ಯಾ? ನಗು ಬರ್ತೈತ್ ನಗ್ಯಾವ ನೀನು. ಅಯ್ಯೋ ನಿನ್ ಬಾಯಿಗೆ ಬೆಲ್ಲ ಅಕ್ಕ. 1.5 ಲಕ್ಷ ರೂಪಾಯಿ ಫೋನ್ ತಿಂದಿಲ್ಲ ಒಂದಿಲ್ಲ. ಅವ್ಳು ಎತ್ಕೊಂಡೋಗಿದ್ದೆ. ನೀನ್ ಕೊಟ್ಟ 1.5 ಲಕ್ಷ. ಮತ್ತೆ 1.5 ಲಕ್ಷ ಫೋನ್ ನಿಮ್ಮ ಅಣ್ಣಗೆ ಯಾಕೆ ಅಂದಿದ್ ಕೊಡ್ಸಕ್ಕೆ? ಹೇಳಿದ್ದು ಇವ್ಳು ಬೇಕಂತ ಕೇಳಿದ್ರೆ ಮನೆಯಲ್ಲಿ ನಾಯಿ ಆಡ್ದಂಗ ಆಡ್ತಾಳೆ ಅಂತ ಕೊಟ್ಟಿರೋದು. ಗಂಚೆಲೆ ಅವಳಿಗೆ ಕೊಡಿಸ್ತಾರೆ ಅಂತ ಹೇಳ್ಬಿಟ್ಟು ದುರಂಕಾರ. ಯಾವಾಗೂ ಕಲ್ದಾಕೊಂತಾನೆ ಇರ್ತಾಳೆ. ಒಂದನ್ನ ನೆಟ್ಟಿಗೆ ಇಟ್ಕೊಳಕ್ ಬರಲ್ಲ, ಒಂದ್ ಫೋನ್ ಇಟ್ಕೊಳಕ್ ಬರಲ್ಲ, ಇನ್ನೇನ್ ಇಟ್ಕೊಂತಾಳೆ ಅವಳ ಲೈಫಲ್ಲಿ. ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ. ಮಮ್ಮಿ ಹೆಂಗ್ ಬೈಯುತ್ತೆ ಅಂತ. ಇಲ್ಲ ಮುದ್ದು ಮಾಡ್ತಾರೆ. ನಿಮ್ಮಮ್ಮ ಆದ್ರೆ ಬೈಯುತ್ತೆ, ನಾನಾದ್ರೆ ಪರ್ಗೆ ತಗೊಂಡೆ ಹೊಡಿತೀನಿ. ದುಡ್ಡೇನ್ ಸುಮ್ನೆ ತಗೊಂಬ ಮತ್ತೆ ತಗೋಬಾ ಬರ್ಕೆ ಹೊಡಿ ನೋಡೋಣ. ಹೊಡಿಯೋದ್ ನಾನೇ ಕೊಡಿಲ್ಲ, ಅವ್ರ ಅಪ್ಪ ಅಮ್ಮ ಹೊಡಿತಾರೆ ಬಿಡು. ಓ ಮತ್ತೆ ನಿನ್ ಮಗ್ಳಲ್ಲ ಅವಳು? ನನ್ ಸೊಸೆ ಆಗಿದ್ದಕ್ಕೆ ಬೈತಾ ಇದ್ದೀನಿ ಅಷ್ಟೇ. ಇಲ್ಲ ಅಂದಿದ್ದು? ಇಲ್ಲ ಅಂದಿದ್ರೆ ನಾನೇನಾದ್ರು ದುಡ್ಡು ಹಾಕಿದ್ರೆ ಅವ್ಳು ಕಲ್ದಾಕಿದ್ರೆ ದೇವರನೆ ಮನೆಗೆ ಸೇರಿಸ್ತಾ ಇರ್ಲಿಲ್ಲ. ಅದಕ್ಕೆ ನಾನು ಇನ್ನ ಇಸ್ಕೊಂಡಿಲ್ಲ. ಅದಕ್ಕೆ ನೀನ್ ಇಸ್ಕೊಳೋದು ಇಲ್ಲ. ಏನ್ ಟೆನ್ಷನ್ ತಗೊಂಬೇಡ, ಮುಚ್ಕೊಂಡಿರಪ್ಪ ನೀನ್. ಆಯ್ತು ಹೋಗ್ಲಿ ಬಿಡಿ, ಹತ್ಕೊಂಬೇಡ. ಹಾಕೊಂಡ್ ಬರ್ತಾಳೆ, ಎಲ್ಲಾನು ಕಳ್ದಾಕ್ತಾರೆ ಯಾವಾಗ ಮತ್ತೆ ಅದಿಲ್ಲ ಇದಿಲ್ಲ. ಆಯ್ತಿರೇ ಸಂಧ್ಯಾ ಒಂದ್ ನಿಮಿಷ ಇರೇ ಗೈಸ್. ಸೌಲು ಹೆವಿ ಹತ್ಕೊಂತವ್ಲೆ. 3 ಫೋನ್ ಐತಿ ನಮ್ಮ ಹತ್ರ. ಇನ್ನ ಯಾವ ಫೋನ್ ಬೇಕೋ ಚೂಸ್ ಮಾಡ್ಕೊಂಡ್ಲಿ ಅವನು. ಹತ್ಕೊಂತವಲ್ಲ 3 ಫೋನ್ ಐತಿ. ಯಾವ್ದು ಫೋನ್ ಬೇಕೋ ಆ ಫೋನ್ ಎತ್ಕೊಂಡ್ಲಿ. ಹಂಗೆ ಆಸೆ ಯಾವ್ದೋ ಅದು ತಗೋ. ಯಾವ ಫೋನ್ ಬೇಕೋ ಯಾವ ಫೋನ್ ಸಿಗುತ್ತಾ ನೋಡೋಣ. ಆಪಲ್ ಅಲ್ಲಿ ಹಂಗಿರಲ್ಲ ಅಮ್ಮ, ಆಪಲ್ ಅಲ್ಲಿ ಹಂಗಿರಲ್ಲ. ಫೈಂಡ್ ಮೈ ಡಿವೈಸ್ ಇರಲ್ಲ. ಫೈಂಡ್ ಮೈ ಡಿವೈಸ್ ಇರಲ್ಲಮ್ಮ, ಅದೇನೋ ಬರುತ್ತೆ ಆಪಲ್. ಫೋನ್ ಕಲ್ದೋದ್ರೆ ಎಲ್ಲಾದ್ರೂ ಹೋದ್ರೆ ಸಿಕ್ಕಂಗೆ ಮಾಡ್ಕೊಡ್ತೀನಿ ಹೇಳು ಅಂದ್ರೆ ಅವತ್ತು ದೋಲ್ ಮಾಡ್ಕೊಂಡು ಫೋನ್ ಎತ್ತಿಲ್ಲ, ಮತ್ತೇನು ಹೇಳಿಲ್ಲ ಅದ್ ನಂಬರ್. ಗಾಯ್ಸ್ ಫೋನ್ ಎತ್ತ ದಿನ ಮುಂಚೆನೆ ನಾನು ಅಂದಿದ್ದೆ ಪವಿ ಫೋನ್ದು ನಿನಗ್ ಲೊಕೇಶನ್ ಇಟ್ಕೊಂಡು ನಿನ್ ಫೋನ್ದು ಪವಿಗ್ ಲೊಕೇಶನ್ ಕೊಡ್ರಿ ಅಂತ. ನಾನು ಎಡಿಟಿಂಗ್ ಮಾಡ್ಬೇಕು, ಕಟ್ ಮಾಡು ಅಂದ್ರೆ ಎಡಿಟ್ ಮಾಡೋದ್ ಫೋನೇ ಇಲ್ಲ ಗಾಯ್ಸ್. ಆಯ್ತು ತಗೋಲೆ ಫೋನ್ ತಗೋಲೆ. 3 ಫೋನ್ ತಂದಿದ್ದೀನಿ, ನಿಂಗೆ ಯಾವ್ದು ಬೇಕು ನೋಡಿ. ಎಂತೆಂತವ್ರು ಸಾಯ್ತಾರೆ, ನಿಮ್ಮಂತೂ ಸಾಯ್ತಾ ಇಲ್ಲ. ನಂಗೆ ಅದೇ ಬೇಜಾರ. ಇದು ಐಟೆಕ್ ಫೋನು, ಐಕ್ಯೂ ಅಂತ. ಐಟೆಕ್ ಫೋನ್, ಅದ್ರಲ್ಲಿ ಏನ್ ಇಂದಿರಾ ಮಾಡಿಕ್ಕಿದ್ಯಾ? ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡೋಣ. ನಡಿಯಮ್ಮ ಕೊಡೋಣ, FIR ಹಾಕ್ಸೋಣ. ಕಳ್ಳ ಬಂದು ಓಡ್ ಬಂದು ಕೊಡ್ತಾನೆ. ಹಂಗಿರಲ್ವೇ ಸಂಧ್ಯಾ? ಮೊನ್ನೆ ಇವ್ ಒಂದ್ ಫೋನ್ ಸಿಕ್ಕಿತ್ತು ಸೀರಿಯಸ್ ಆಗಿ. ಈ ನನ್ ಮಗ ಅವ್ನ್ ಕರ್ದ್ಬಿಟ್ಟು ಕೊಟ್ಬಿಟ್ಟು ಬಂದ. ಅವ್ರು ಫೋನ್ ಮಾಡಿದ ತಕ್ಷಣ ಎತ್ಬಿಟ್ಟು ಅಲೋ ಬ್ರೋ ಹೇಳಿ ಬ್ರೋ ಅಂತ. ಎಲ್ಲಿದ್ದೀರಾ ಬ್ರೋ? ಫೋನ್ ನಂದು ಬ್ರೋ ಅಂದ್ರೆ ಹೌದು ಬ್ರೋ ನಾನು ಹಿಂಗ್ ಹೋಗ್ತಾ ಇದ್ದೆ, ಬಂದು ಸಿಕ್ತು ತಗೊಳ್ಳಿ ಬ್ರೋ ಬನ್ನಿ ಕೊಡ್ತೀನಿ ಅಂತೇಳಿ ಕಾಲೇಜ್ ಹತ್ರ ಕೊಟ್ಟು ಬಂದ.
ಕೇಂಬ್ರಿಡ್ಜ್ ಕಾಲೇಜ್ ಅವ್ನ್ಗೂ ನನ್ ಫೋನ್ ಸಿಕ್ಕಿಲ್ಲ. ಅವ್ನ್ ಫೋನ್ ಎತ್ಕೊಂಡ್ ಸ್ವಿಚ್ ಆಫ್ ಮಾಡ್ಬಿಟ್ಟವ್ನೆ ಗೊತ್ತಾ ಗೈಸ್. ಫೋನ್ ಸ್ವಿಚ್ ಆಫ್ ಹ್ಯಾಕಿಂಗ್ ಆಗುತ್ತೆ. ಆಗಿದ್ ಕೇರ್ಲೆಸ್ ಅಲ್ಲ ಸಂಧ್ಯಾ. ಕುಡ್ಕಂಗ್ ಸಿಕ್ಕಿದ್ರೆ ಬಾರ್ ಎಂಡಿಯಲ್ಲಿ ಇಕ್ಬಿಟ್ಟು ಬಿಯರ್ ಕುಡಿದಿರ್ತಾನೆ. ಇಲ್ಲ ಯಾವನ್ ಕೈಲ ಫೋನ್ ಬೇರೆಯವನ ಹತ್ರ ಸಿಕ್ಕಿದ್ರೆ ಸಿಮ್ ತೆಗ್ದ್ಬಿಟ್ಟು ಮೆತ್ತಿಗೆ ಒಂದೊಂದು ಪಾರ್ಟ್ಸ್ ತೆಗ್ದ್ಬಿಟ್ಟು ಬ್ಯಾಟ್ರಿ ತೆಗ್ದ್ಬಿಟ್ಟು ಪಾರ್ಟ್ಗಳು ಸೇಲ್ ಮಾಡಾಕಿರ್ತಾನೆ. ಯಾರಿಗ್ ಗೊತ್ತು ಏನ್ ಮಾಡಿರ್ತಾನೋ ಏನೋ. ನಿಮ್ ಫೋನ್ ಸಿಕ್ಕಿದ್ರೆ ಸಿಗ್ಬೋದು, ಸಿಗ್ದಿರಾನು ಇರ್ಬೋದು. ತೇಜಸ್ ಜೊತೆ ಮಾತಾಡೋ ವ್ಲಾಗ್ಸ್ ಎಲ್ಲ ಮಾಡಿದ್ದೆ. ಎಲ್ಲಾನು ಆಲ್ಮೋಸ್ಟ್ ಎಲ್ಲ ಡ್ರಾಫ್ಟ್ ಅಲ್ಲಿ ಎಡಿಟ್ ಮಾಡಿ ಇನ್ನೇನು ಪೋಸ್ಟ್ ಮಾಡ್ಬೇಕು ಅಂತಾನು ಇಕ್ಕಿದ್ದೆ. ಬಟ್ ನನ್ನ ಅದೃಷ್ಟ ಸರಿ ಇಲ್ವೋ ಅಥವಾ ನನ್ಗೆ ಯಾಕೆ ಹಿಂಗ್ ಆಗುತ್ತೋ ಆಗಿತ್ತಲ್ಲ. ಅಂದ್ರೆ ಈ ನಡುವೆ ಯಾಕೋ ಎಲ್ಲ ನೆಗೆಟಿವ್ ಆಗ್ತಿದೆ, ಏನು ಪಾಸಿಟಿವ್ ಏನ್ ಆಗ್ತಾ ಇಲ್ಲ. ಏನ್ ತಿಂತೀಯ? ಆಯ್ತು, ಏನ್ ತಿಂತೀಯ? ಬೇಜಾರಾಗಿದ್ಯಲ್ಲ, ಏನು? ಪಾನಿಪುರಿ, ಬೆಲ್ಪುರಿ ಬೇಡ ಬಿಡು, ನೀನ್ ಹತ್ಕೊಳ್ಳಮ್ಮ. ಏನೊಂದು ಜ್ಯೂಸ್ ಇಸ್ತಾರಲ್ಲ, ಇನ್ನ ಸ್ವಲ್ಪ ಕನ್ನಡ ಜಾಸ್ತಿ ಆಗ. ಇವನು ಸಮಾಧಾನ ಮಾಡ್ತಾನೆ ಅಂತ ಇದು ಬಂದ್ರೆ ಇವನು ಇನ್ನೂ ಜಾಸ್ತಿ ಮಾಡ್ತಾವನೆ. ಬಂದಿದ ತಕ್ಷಣ ಅವರನ್ಗೆ ಫೈನ್ ಮಾಡಿ ಡಿವೈಸಲ್ಲೆಲ್ಲ ಹುಡುಕ್ಸ್ಬಿಟ್ಟೆ. ಏನೂ ಸಿಗ್ತಾ ಇಲ್ಲ. ಯಾರಿಗೆ ಫೋನ್ ಅಂದ್ರೆ ಇಷ್ಟ ಇರಲ್ಲ, ಯಾರಿಗೆ ಮೆಮೊರೀಸ್ ಅಂದ್ರೆ ಇಷ್ಟ ಇರಲ್ಲ. ನನಗೆ ಫೋನೇ ಬದುಕು. ನಾನು ಫೋನಲ್ಲೇ ಎಲ್ಲ ಇಕ್ಕಿರ್ತೀನಲ್ವಾ, ಅಂದ್ರೆ ಬ್ಲಾಗ್ಸ್ ಅಲ್ವಾ. ಅಂದ್ರೆ ಹುಡುಕ್ತೆ ಗೈಸ್, ಅದು ಸಿಕ್ಕಿಲ್ಲ. ಲೊಕೇಶನ್ನೇ ಆನ್ ಆಗ್ತಾ ಇಲ್ಲ. ಲೊಕೇಶನ್ನೇ ಆನ್ ಮಾಡಿರಲಿಲ್ಲ ಗೈಸ್. ನನ್ಗೇನು ಗೊತ್ತಿತ್ತು ಫೋನ್ ಹಿಂಗೆ ಕಲ್ತೋಗುತ್ತೆ ಅಂತ. ಯೂಟ್ಯೂಬ್ ಬ್ಲಾಗ್ ಅಂತೂ 2 ಎಡಿಟ್ ಮಾಡಿ ಇಕ್ಕಿದ್ದೆ ಕನ್ಸಿಸ್ಟೆನ್ಸ್ ಆಗಿ ಬಿಡೋಣ ಅಂತ. ಕನ್ಸಿಸ್ಟೆಂಟ್ ಆಗಿ ವಿಡಿಯೋ ಬಿಡಬೇಕು ಅಂದ್ಕೊಂಡು ಏನಾದರೂ ಮಾಡಿದಾಗ ಹಿಂಗಾಗುತ್ತಲ್ಲ, ಸರಿ ಅಂತ ಬಿಡೋದೆ, ಸರಿ ಅಂತ. ಯವ್ವ ಸಾಕಾಗೋಗುತ್ತೆ. 8 ಮಿನಿಟ್ ಬಿದ್ದಾಗ ಅಯ್ಯೋ ಅಯ್ಯೋ ಯಾಕೆ ಹಿಂಗೆ. ಕಮ್ ಬ್ಯಾಕ್ ಮಾಡಬೇಕು, ಮಾಡ್ತೀನಿ. ವ್ಲಾಗು ಮಾಡೋಕ್ಕೂ ಒಂದು ಇಂಟ್ರೆಸ್ಟ್ ಇರಬೇಕಲ್ವಾ ಗೈಸ್. ನಂಗೆ ಮನೇಲಿ ಹೆಂಗೆ ರಿಯಾಕ್ಟ್ ಮಾಡ್ತಾರೆ ಅಂತಲೂ ಗೊತ್ತಿಲ್ಲ. ಆದರೆ ಫಸ್ಟ್ ಇವಾಗ ಹೋಗಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡಬೇಕು. ನಾನು ಹೇಮಂತ್ ಹೋಗ್ತೀವಿ. ನಾನು ಹಂಗೂ ಫೋನ್ ಮಾಡ್ತಾಯಿದ್ದೀನಿ. ಅಟ್ಲೀಸ್ಟ್ ಫೋನ್ ವಾಪಸ್ ಕೊಟ್ಟರೆ ಒಂದಿಷ್ಟು ಕಾಸಾದರೂ ಕೊಡ್ತೀನಿ ಅಂತ. ಮೈಕ್ ಹೋಯ್ತು, ಇಯರ್ಫೋನ್ ಹೋಯ್ತು, ಫೋನ್ ಹೋಯ್ತು, ಚಾರ್ಜರ್ ಹೋಯ್ತು. ನಾನು ಇಷ್ಟು ದಿನ ಇನ್ವೆಸ್ಟ್ ಮಾಡಿದ್ದೆ ಅಷ್ಟು ಹೊರಟೋಯ್ತು. ಸೊ ಟೋಟಲಿ ಗಾನ್. ಎಲ್ಲ ಕಳ್ಕೊಂಡಾಗ ನನ್ನ ಇನ್ವೆಸ್ಟ್ಮೆಂಟೇ ಅದು ಅಲ್ವಾ ಗೈಸ್, ನನಗೆ ಅಂತ ನಾನು ಲಾಸ್ಟ್ ಟೈಮ್ ನಾನು ಪಿಯುನಲ್ಲಿದ್ದಾಗ ಒಂದು ಫೋನ್ ಕಳ್ಕೊಂಡಿದ್ದೆ. ಅವಾಗ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟು ಅವಾಗ ಅಪ್ಪ ಫೋನ್ ಇಸ್ಕೊಟ್ಟಿಲ್ಲ ಆಯ್ತಾ. ಅವಾಗಷ್ಟು ಅಂದರೆ 1 ವಾರ ಎಲ್ಲ ಎಲ್ದಿದ್ದೆ ಪೊಲೀಸ್ ಸ್ಟೇಷನ್, ಮನೆ ಪೊಲೀಸ್ ಸ್ಟೇಷನ್. ಅವ್ರು ಕೊನೆಗೂ ಹುಡ್ಕೊಟ್ಟಿಲ್ಲ. ನಂಗೆ ಆ ಫೋನೇ ಸಿಕ್ಕಿಲ್ಲ, ಆ್ಯಂಡ್ರಾಯ್ಡ್ ಫೋನ್ ಸಿಕ್ಕಿಲ್ಲ. ಇನ್ನು ಐಫೋನ್ ಸಿಗುತ್ತೆ ಅಂತ ಯಾವ ನಂಬಿಕೆ ಮೇಲೆ ಹೋಗಿ ಕಂಪ್ಲೇಂಟ್ ಕೊಡಲಿ. ಓಡಿಸ್ಕೊಂಬರ್ತಿದ್ದೆ, ಬ್ಯಾಗ್ ಬಿದ್ದೋಯ್ತು. ನಾನು ನೋಡಿದೆ ಬ್ಯಾಗ್ ಬಿದ್ದಿರೋದನ್ನ ಹಿಂದೆ ತಿರುಗಿ. ಆದರೆ ನಾನು ಇಲ್ಲಿ ಸೆಂಟ್ರಲ್ಲಿದ್ದೆ. ನಗೋನು ಹಿಂಗೈತೆ. ಗಾಡಿನ ಸೈಡಿಗೆ ಪಾರ್ಕ್ ಮಾಡಿ ಹಿಂದೆ ತಿರ್ಗಿ ನೋಡೋಷ್ಟ್ರಲ್ಲಿ ಬ್ಯಾಗೇ ಇಲ್ಲ. ಕಣ್ಮುಂದೆ ಇದ್ದಿದ್ದು ಬ್ಯಾಗು ಟನ್ ಅಂತ ಕಾಣ್ತಿಲ್ಲ. ಅಂದರೆ ಏನು ಮಾಡೋದು ಹೇಳಿ. ಇಲ್ಲ, ನಾ ಯಾವ್ದು ಎತ್ಕೊಂಡೋಗಿರುತ್ತೆ ಒಂದು ಸ್ವಲ್ಪ ರಿಸರ್ಚ್ ಮಾಡಬೇಕಾಗಿತ್ತು. ಲೈಕ್ CID ಮಾಡಬೇಕಾಗಿತ್ತು. ನನ್ನ ಫೋನ್ ಹೋಗಿದೆ ಅಂತ ಅಳ್ತಾ ಇದ್ದೀನಿ ಆಯ್ತಾ. ತಮ್ಮನು ಒಂಚೂರು ಬೈತು. ಇವನ್ ಮಾತ್ರ ಅವಾಗಲಿಂದ ಆಡ್ಕೊಂತ. ಅಲ್ಲ ಗೈಸ್, ನಗು ಬರ್ತಿಲ್ಲ. ನಮ್ ರಾಕಿಂಗ್ ಕರ್ಸ್ರೆ ರಾಕಿನೂ ನಗೆತೆ ಗೈಸ್. ಇರೋದು 3 ಅಡಿ ಗೈಸ್. ಅಲ್ಲ ನೋಡ್ರೆ ಹೆಂಗ್ ಹೇಳ್ತಾಳೆ. ಅಯ್ಯಂಗ ಪಕ್ಕದಾಗಿದ್ದಿದ್ದು ಅಯ್ಯಂಗ ಬೇಕು. ಆಕ್ಸಿಡೆಂಟ್ ಆಗೈತೆ, ಕೈಯೆಲ್ಲ ಡ್ಯಾಮೇಜ್ ಆಗೈತೆ. ಬ್ಯಾಗ್ ತಕ್ಷಣ ಅಲ್ಲಿ ಹೋಗಿ ನಾನು ಫೋನ್ ಮಾಡೋಷ್ಟರಲ್ಲಿ ಫೋನ್ ಸ್ವಿಚ್ ಆಫ್. ನಾನು ಹೆಂಗ್ ಐಫೋನ್ ಸ್ವಿಚ್ ಆಫ್ ಮಾಡ್ತಾರೆ. ಸಿಮ್ಮೆ ತೆಗ್ದ್ಬಿಟ್ಟಿದ್ರು ಗೈಸ್. ಏನು 5 ನಿಮಿಷದಲ್ಲಿ ಯಾರಿಗೋ ಸ್ಟೂಡೆಂಟ್ ಕೈಲೇ ಸಿಕ್ಕಿದೆ. ಅದು ಕಾಲೇಜ್ ಇರೋ ರೋಡೇ ಗೈಸ್. ಅದ್ರ ಬೇಡ ಜಾಸ್ತಿ 2 ಡೇಟು ನನ್ಗೊಂದೇಟು ನಿಮ್ಗೊಂದೇಟು. ಯಾಕಪ್ಪ ನಿಂಗೆ ಗೈಸ್ ಬರೀ ಫೋನ್ ಅಲ್ಲ ಗೈಸ್, ಮೈಕು, ಇಯರ್ಫೋನು, ಚಾರ್ಜರು, ಬ್ಯಾಗು. ಎಷ್ಟು ಟೋಟಲ್ ಎಲ್ಲ ಸೇರಿಸಿ ಬ್ಯಾಂಕ್ ಅಕೌಂಟ್ ಹಾಕ್ತೀನಿ. ಅದ್ರ ಫೋನ್ ಇದ್ವಲ್ಲ, ಅದೇ ಬೇಜಾರಾಗ್ತೈತೆ ನನಗೆ. ಏನ್ ರಾಕೆ ಅಲ್ಲಿ ನೋಡು, ಅದನ್ನಾಗಿತ್ತು ನೋಡು. ಹೇಳಿದ್ರೆ ಹಿಂಗೆ ಕೊಬ್ಬು ಜನಕ್ಕೆ ಕೊಬ್ಬು. ಏನ್ ಮಾಡ್ತೀರಾ ಹೇಳಿ. ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡೋಣ ಅಂದ್ರೆ ನನ್ನ ಮಗ ಬಿಡ್ತಾ ಇಲ್ಲ, ಇವನು ಹುಡ್ಕೊಡ್ತಾ ಇಲ್ಲ. ನನ್ನ ಫೋನ್ ಲೊಕೇಶನ್ ನಾಟ್ ಫೋನ್ ಅಂತ ಬರ್ತಿದ್ದೆ ಅಂತ.
ಗೈಸ್ ಇದ್ರಲ್ಲೂ ನನ್ನ ಫೋನು ಕಾಣಿಸ್ತಿಲ್ಲ ಗೈಸ್. ಇದ್ರಲ್ಲೂ ನೋ ಲೊಕೇಶನ್ ಫೋನ್ ಅಂತ ಬರ್ತಿದೆ ಗೈಸ್. ಇವ್ನಿಗೆ ಹೇಳ್ತಾ ಇದ್ರೆ ಇವನು ಏನು ಕೇರೆ ಮಾಡ್ತಾ ಇಲ್ಲ. ಇಷ್ಟ ಆಗ್ತೀನಿ ಎನರ್ಜಿ ಬರುತ್ತೆ. ಡೈರಿ ಮಿಲ್ಕ್ ತಿನ್ನು. ಕಂಪ್ಲೇಂಟ್ ಕೊಡೋಣ ಅಂದ್ರೆ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡಕ್ ಹೋಗೋಣ ಬನ್ನಿ ಅಂದ್ರೂ ಬರ್ತಾ ಇಲ್ಲ. ನಾನು ಇವತ್ತು ನಮ್ಮ ಮನೆಗೆ ಹೋಗಲ್ಲ, ಇಲ್ಲೇ ಇರ್ತೀನಿ. ಹೋಗಂಗಿದ್ರೆ ಹೋಗಮ್ಮ, ಮಳೆ ಬರ್ತೈತೆ ಜೋರಾಗಿ. ನನ್ ಫೋನ್ ಫೋನ್ ಹುಡ್ಕೊಳು. ಯಾರ್ಯಾರಿಗೂ ಏನೇನೋ ಹೆಲ್ಪ್ ಮಾಡ್ತೀನಿ, ನಂಗೆ ಫೋನ್ ಹುಡ್ಕೊಳು. ನನ್ನ ಫೋನ್ ಇಲ್ಲ, ನನ್ನ ಲಾಗ್ ಹೆಂಗ್ ಮಾಡ್ಲಿ? ನನ್ನ ಫೋನ್ ವ್ಲಾಗ್ ನಡೀತೈತೆ. ಪ್ರೋಟೀನ್ ಇಂಪಾರ್ಟ್. ನಮ್ಮ ಅಣ್ಣ ಶಾಡಿಶಮು ತಿನ್ಸೋದ್ರಲ್ಲಿ ತೋರಿಸ್ತಾನೆ. ನೋಡಿ ಗೈಸ್ ಅವಾಗ್ಲಿಂದ ಹತ್ಕೊಂತಾರೆ. ಪೊಲೀಸ್ ಸ್ಟೇಷನ್ ತಿಂದಿಲ್ಲ ಹುಡ್ದಿಲ್ಲ ಏನೂ ಇಲ್ಲ. ಅಲ್ಲಿ ಮಳೆ ಬರ್ತೈತೆ ಅಂದ್ರೂ ಪೊಲೀಸ್ ಸ್ಟೇಷನ್ಗೆ ಹೋಗ್ಬೇಕು. ಎಂದಕ್ಕೆ ಹೋಗ್ಬೇಕು? ನಾನೇ ದೇವರು. ಬಾಮ ಏನಮ್ಮ ಬೇಕು ನಿಂಗೆ? ಅವ್ನ್ ಬೆಕ್ಕು ರೂಮಲ್ಲಿ ಇಕ್ಬಿಟ್ಟು ಬರೋಣ ಅಂತ ಹೋಗಿದ್ದು. ಬೆಕ್ಕೋಸ್ಕರ ಬೇಕಂದ್ರೆ ಅಮ್ಮ ಮದರ್ ಟೆರಿಸಾಗೆ ಜಗಳ ಆಡ್ತಾನ ಅವನು. ಅವನ ಹತ್ರ ಬೆಕ್ ಬಗ್ಗೆ ಏನು ಕೆಟ್ಟದ್ ಮಾತಾಡ್ಬೇಡ. ಮಾವ ಜಿಂಗ್ ಜಿಂಗ್ ಮಾವ ಜಿಂಗ್ ಜಿಂಗ್ ಮಾವ ಅಲ್ವಾ? ಮಾವನೆಲ್ಲ ಬಾಯಿ ಮುಚ್ಕೊಂಡ್ ಬಂದ್ರಿ ಇದ್ದು. ಯಾಕೆ ಅವ್ನು ಉರಿಸ್ತೀರ ಇವಾಗ? ಪಾಪ ಬಾಧೆ ಬಿಡ್ತಾವಲ್ಲ. ಅದಕ್ಕೆ ಅಲ್ಲಿ ಪರವಾಗಿ ಮಾತಾಡ್ಬಿಟ್ರೆ ಇದೇ ಪ್ರಾಬ್ಲಮ್. ನೀನ್ ಕಲ್ದಾಕೊಂಡಾಕೆ ಹಿಂಗೆಲ್ಲ ಕಾಲ್ ಬುಲ್ ಹಿಡಿಯೋದ್ಯಾಕೆ? ನೋಡು ನಮ್ ರಾಕಿ ಹೆಂಗೆ ನೆಮ್ಮದಿಯಾಗಿ ಮಲ್ಗೋಣೆ. ಆಹಾ ಒಂದು ಫೋನ್ ಟೆನ್ಷನ್ ಇಲ್ಲ, ಏನಿಲ್ಲ. ಗೈಸ್ ಇವ್ರು ಸ್ವಲ್ಪ ಹಾಫ್ ಮೆಂಟ್ಲಾಗೋಲೆ, ಫುಲ್ ಮೆಂಟ್ಲಾದ್ಮೇಲೆ ಮೀಟ್ ಆಗೋಣ. ಈ ಸಿ ಯು ಸೂನ್, ಟೇಕ್ ಎ ಬ್ರೇಕ್. ಆದ್ಮೇಲೆ ಬಂದಿದ್ದಾಯ್ತು ಗೈಸ್. ನೋಡಿ ಗೈಸ್ ಇನ್ನ ಮುಂದಿನ ಇದು ಹೋಗ್ಬೇಡ, ಬಾಯಿ ಮುಚ್ಕೊಂಡಿಲ್ಲೇ ಬಿದ್ದಿರೋ. ಸಂಧ್ಯಾ ಏನ್ ತಿಂತೀಯಮ್ಮ? ಬಿರಿಯಾನಿ ತಿಂತೀಯಮ್ಮ? ಅವಳಿಗೆ ಬಿರಿಯಾನಿ ವ್ಲಾಗ್ ಅಪ್ಲೋಡ್ ಮಾಡೋದು. ವ್ಲಾಗ್ ಏನಕ್ಕೆ ಮಾಡ್ತಾ ಇದೀಯಾ? ಪಬ್ಲಿಕ್ಗೋಸ್ಕರ ನೀನು. ಹಲೋ ಗೈಸ್, ಎಲ್ಲ ಕಿತ್ತಾಳೆ ಬಂದ್ರೆ ಬಂದ್ಯಾ ಬರಲ್ಲ. ಬಂದಿದ್ಯಾ ತಾನೆ? ನೆಮ್ಮದಿ ಅಷ್ಟು ದೊಡ್ಡ ಬೆಟ್ಟೈತೆ, ಆರಾಮಾಗಿ ಹೋಗ್ಕೊಂಡು ಮಲ್ಕೋ. ಹೋಗಮ್ಮ ಪಾಚಿ ಮಾಡು. ಜೀವನನೇ ಜೀವನ ನೋಡು. ನೆಮ್ಮದಿ ಜೀವನ. ಕೆಲಸ ಮಾಡು ಸಂಧ್ಯಾ, ನೀನ್ ನಾಯಿ ಆಗ್ಬಿಟ್ಬಿಡು. ವರುಣ್ ಜೊತೆ ಸಿಗಾಕೊಂಡ್ಬಿಡು, ಚೆನ್ನಾಗಿ ನೋಡ್ಕೊತಾರೆ. ಹೂನೇ ನಾಯಿಗಂತಾನೆ ಬರೋ ಜನ್ಮದಲ್ಲಿ ಮನುಷ್ಯನಾಗ್ ಬಿಟ್ಟಲ್ಲ. ನಾಯಿ ಹೋಗ್ಬೇಕು ಆಗಿ ವರುಣ್ ಕೈಲೇ ಸಿಕ್ತು. ವಾರಕ್ಕೆ 3 ಸರಿ ಕಬಾಬು, ವಾರಕ್ಕೆ 3 ಸರಿ ಡಾಗ್ ಫುಡ್. ನಿಮ್ಗೆ ಕಬಾಬ್ ಚಿಂತೆ ನನ್ನ ಫೋನ್ ಹೋಗೈತೆ ಅಂದ್ರೆ ಕಿರ್ಚಬೇಡ. ಯಾಕೆ ಹಂಗೆ ಕಿರ್ಸ್ತೀಯ? ಸಂಧ್ಯಾ ನಿನ್ ಫೋನೇ ಸಿಗ್ನಲ್ ಬಂತೆ ಬಂತಾ? ಮತ್ತೆ ಈ ಸತಿ ಹೇಳೋದು ಬಾಯಿ ಮುಚ್ಕೊಂಡ್ ಬಿದ್ದಿರ ಕಂದಾಕ ಬರೋದು ಕಿರ್ಚೋದು. ಮನೆ ಅನ್ಕೊಂಡಿದೆ, ಏನ್ ಅನ್ಕೊಂಡಿದ್ದೆ? ನೋಡಿ ಗೈಸ್, ವಾ ಕಚ್ಚಾ ಬರಕ್ಕೆ ಚೂ ಬಾಮ ಬರಕ್ಕೆ ಹೊಡೆದ್ರು ಹೊಡ್ಸ್ಕೊಂಡು. ಇವ್ರ ಮನೇಲಿ ಇದು ಕೊಡೋ ಮರ್ಯಾದಿನೂ ನನಗೆ ಕೊಡ್ತಾ ಇಲ್ಲ. ಹೇಳ್ತಾ ಇದೀನಿ ಫೋನ್ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡೋಣ ಅಂದ್ರೆ ಏಯ್ ನಡಿಯ. ಬಿಡ್ತಾ ಇಲ್ಲ. ಆಯ್ತು ಹೋಗಮ್ಮ, ಹೋಗು. ಈ ಮನೆಯಲ್ಲಿ ಪಾನಿ ಹೋಗೈ ಅಂತ ಆಡ್ಕೊಂಡು ಹೋಗು. ನೀನ್ ಕಲ್ದಾಕೊಂಡ್ ಬರೋದು ಹೋಗೋದು ಕೇಳ್ಕೊಂಡ್ ಬರೋದು ಇದೇ ಆಗುತ್ತೆ ನಿನ್ ಲೈಫ್. ನಿನ್ನೂ ಗೆಲಿ ಮಾಡ್ತೈತಲ್ಲೇ ನಾಯಿ, ನಿನ್ನ ನೋಡಿ ಎದುರ್ತಿಲ್ಲಲ್ಲೇ. ಹಾ ಕುತ್ಕೊಂಡ, ಊಟ ನೋಡಿದ್ದೆ ಕುತ್ಕೊಂಡ. ಹಾ ಓದ್ಲು. ಹಾ ಏಯ್
ಒಂದ್ಸರಿ ಹೋಗ್ತೀನಿ ಅಂತ್ಯ, ಒಂದ್ಸರಿ ಹೋಗಲ್ಲ ಅಂತ್ಯ. ಹೋದ್ರೆ ಅವರಪ್ಪ ಓದಿತಾನೆ. ಅಪ್ಪ ಏನು ಅಪ್ಪ ಬೆಲ್ಟು, ಅಮ್ಮ ಪರ್ಕೆ, ಅಜ್ಜಿ ನೈನಾ ಟಾಕ್ಸು. ಪವಿ ಹಿಡ್ಕೊಂಡು ಬಿಡ್ರಿ 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 ಅನ್ನೋದು. ಸೋ ಸ್ಯಾಡ್. ನೋಡಿ ಗೈಸ್, ಬೆಳಿಗ್ಗೆಯಿಂದ ಇಲ್ಲೇ ಅವಳೆ. ಅಮ್ಮ ಫೋನ್ ಮಾಡ್ತಾರಂತ ಭಯ ಪಡ್ಕೊಂಡು ಇಲ್ಲೇ ಅವಳೆ. ನೋಡಿ ಗೈಸ್, ತೋರಿಸ್ತೀನಿ. ಹೋಗಿ ಮನೆಗೆ ಹೋಗಿ ನನ್ನ ತಿಥಿ ಆಗ್ತದೆ. ಏಯ್ ಏನಾಗಲ್ಲ, ಹೋಗಿ. ನಿನ್ನ ಜೀವಕ್ಕಿಂತಾನೆ ಫೋನು ಅಂದೆ. ಫೋನು ನನ್ನ ಜೀವ ಇರುತ್ತೆ. ನಿಂಗೆ ಅತ್ತಮ್ಮ ನಿಮ್ಮ ಮನೆ ತಾನೇ ಅತ್ತಮ್ಮ ಇದು. ಇವ್ನ ಹಿಂಸಲ್ತವ್ ನಾನು ಇರ್ಬಾರ್ದ ಈ ಮನೆಯಲ್ಲಿ. ನೋಡು ಮನೆಗೆ ಹೋಗು ಅಂತ ಹಿಂಸೆ ಕೊಡ್ತಾವನೆ. ಆಯ್ತು, ನಿಮ್ಮ ಅಮ್ಮ ಕಾಯ್ತಾ ಇದಾರೆ, ಹೋಗಿಲ್ಲ ಅಂದ್ರೆ ಇಲ್ಲೇ ಬಿದ್ದು. ಏಯ್ ಅತ್ತಮ್ಮ ಎಲ್ಲ ಫೋನ್ ಮೇಲೆ ಫೋನ್ ಮಾಡ್ತಾರೆ. ಇರೋ ಅತ್ತಮ್ಮ ಫೋನ್ ಬಂತು. ಅಲ್ಲ ಎಷ್ಟೊತ್ತಾಯ್ತು ಹೋಗಿದೀನಿ, ಏನ್ ಜ್ಞಾನ ಇಲ್ವನೆ? ಎಲ್ಲಾರ ಹೋದ್ರೆ ಹೇಳ್ಬೇಕು ಅಂತ ಹೇಳ್ಬಿಟ್ಟು ಮಳೆ ಬರಂಗೈತೆ, ಇನ್ನ ಇಲ್ಲಿದ್ದೀನಿ ಅಂತ ಕಥೆನೇ ಹೇಳ್ತಾ ಇದೆಯಲ್ಲ ನೀನು. ಬರ್ತೀನಿ ಮಮ್ಮಿ. ಮಳೆ ಬರ್ತೈತೆ ಎಲ್ಲ ಕಡೆ, ನಿನ್ಗೇನ್ ಜ್ಞಾನ ಇಲ್ವಾ? ಹೋಗ್ಲಿ ಇಂತ ಕಡೆ ಹೋಗಿ ಅಂತ ಹೇಳ್ಬೇಕು, ತಿರ್ಗಾ ಹೋಗ್ಲಿ. ಮಳೆ ಬರೋ ಟೈಮಲ್ಲಿ ಅಲ್ಲಿ ತಿರ್ಕೊಂಡಿದ್ಯಲ್ಲ, ಬೆಳಗ್ಗೆ ಹೋದೋಳು ಇಷ್ಟೊತ್ತಾದ್ರು ಮನೆಗ್ ಬಂದಿಲ್ವಲ್ಲ ನೀನು? ಬರ್ತೀನಿ. ಏನ್ ಬರ್ತೀನಿ ಅಂತ ಟೈಮ್ 9 ಗಂಟೆ ಆಯ್ತು, ಇನ್ನೇವಾಗ ಬರೋದ್ ನೀನು? ಎಲ್ಲಿದ್ದೀ ಇವಾಗ? ಒಂದ್ 5 ನಿಮಿಷ ಬರ್ತಾರಂತೆ. ಇರತ್ತಮ್ಮ ಬಿಡತ್ತೆ ಇವಾಗ. ಇವಾಗ ಬಿಡ್ತಾಳಂತೆ, 5 ನಿಮಿಷ ಬರ್ತಾಳೆ. ಇವಾಗ ಒಂದ್ 5 ನಿಮಿಷ ಇಲ್ಲ ಅಂದ್ರೆ ಗೇಟ್ ಎಲ್ಲ ಲಾಕ್ ಮಾಡ್ತೀನಿ. ಅಲ್ಲೇ ಬಿದ್ದಿರ್ಬೇಕು, ಮಳೆ ಹೋಯ್ತೈತೆ, ಅಲ್ಲೇ ಗೇಟಿಂದ ಆಚೆನೆ ಬಿದ್ದಿರ್ಬೇಕು. ಕೆಲಸ ಇದೆ ಇವಾಗ. ಫೋನ್ ಅವಲ ಫೋನ್ ಸ್ವಿಚ್ ಆಫ್ ಆಗಿತ್ತಲ್ಲ, ಯಾಕೆ? ಎಲ್ಗಾನ ಹೋದ್ರೆ ನೆಟ್ಟಿಗೆ ಫೋನ್ ಚಾರ್ಜಿಂಗ್ ಹಾಕೊಂಡು ಹೋಗಕ್ಕಾಗಲ್ವಾ? ಫೋನ್ ಮಾಡಿದ್ರೆ ಫೋನ್ ಎತ್ತೋದಿಲ್ಲ, ಅದ್ರ ಬೇರೆ ಸ್ವಿಚ್ ಆಫ್ ಬೇರೆ. ನಿಂದು ಫೋನೇ ಇರೋ ರಿಂಗ್ ಹಾಕಿದ್ರು ಎತ್ತೋದಿಲ್ಲ, ಅದ್ರ ಬೇರೆ ಸ್ವಿಚ್ ಆಫ್ ಬೇರೆ ಮಾಡ್ಕೊಂತಾರೆ ಫೋನ್. ಹಾ, ಇವಾಗ ಬರ್ತಾಳೆ ಸಂಧ್ಯಾ, ಬಂದು ಮಾತಾಡ್ತಾಳೆ. ಆಯ್ತಮ್ಮ, ಬಾಯ್. ಹಲೋ, ಹಾ ಎಲ್ಲತ್ತಮ್ಮ? ಎಷ್ಟೊತ್ತಾಗುತ್ತೆ ಇನ್ನ ಬರೋದವಳು? ಒಂದ್ 5 ನಿಮಿಷ ಬರ್ತಾಳೆ. ಸರಿನಾ? ಹಾ, ಕೆಲ್ಸ್ಕೊಂಡಲ್ಲ, ಹೋಗು. ನೀನು ಇದಕ್ಕೆ ಕಾಯ್ತಿದ್ದ ತಾನೆ. ಹಾ, ಮಳೆ ಬರಂಗೈತೆ, ಅಮ್ಮನ ಕೇರ್ ಫ್ರಮ್ ಕರ್ಕೊಂಡು ಹೋಗ್ಬೇಕು. ಇಲ್ಲಿ ಯಾರು ಇರಲ್ಲ ಅಮ್ಮ. ದೆವ್ವ ಬಂದು ಎತ್ತಾಕೊಂಡು ಹೋದ್ರೆ ಎದುರುಗಡೆ ಕಾಡಿರೋದು. ಅದಕ್ಕೆ ಫೋನು ಇಲ್ಲ ನಿನ್ನ ಹತ್ರ, ಟೈಮ್ ಪಾಸ್ ಮಾಡೋಣ ಅಂದೆ. ಟಿವಿ ಹಾಕೋಣ ಅಂದ್ರೆ ಕರೆಂಟ್ ಅವಾಗ ಹೋಗ್ತಿರತ್ತೆ, ವೈಫೈ ವರ್ಕ್ ಆಗಲ್ಲ. ನಿಮ್ಮ ಮನೇಲಿ ಟಿವಿ ಅಮ್ಮ ರೂಮಲ್ಲಿ ಐತೆ. ಗಾಯ್ಸ್, ನಮ್ಮ ಅಮ್ಮ ಏರ್ ಎಳಿಯುತ್ತಾಗ ನನಗೆ ಹೆಂಗೆ ಹ್ಯಾಂಡಲ್ ಮಾಡ್ಬೇಕು ಗೊತ್ತಾಗಲ್ಲ. ಫೋನ್ ಬೇರೆ ಇಲ್ಲ. ನಾಳೆ ಹೋಗಿ ಪೊಲೀಸ್ ಅವ್ರ ಹತ್ರನೂ ಮಾತಾಡ್ತೀನಿ. ಸರ್ ಹುಡ್ಕೊಡಿ ಸರ್. ಅತ್ತಮ್ಮ ಏನ್ ಮಾಡ್ಬೇಕು ಹೇಳು? ಅಮ್ಮಂಗೆ ಫೋನ್ ಮಾಡಿ ಇವತ್ತು ಸಂಧ್ಯಾ ಮನೆಗೆ ಬರೋಲ್ಲ ಅಂದ್ಬಿಡುತ್ತಮ್ಮ. ನಿಮ್ಮಮ್ಮ ನಾನು ಬೈತಮ್ಮ, ನಾನು ಹೇಳಲ್ಲ. ನೀನು ಹೋಗ್ಬೇಕು ಅಷ್ಟೇ, ಹೋಗಿ ನಾವು ಹೋಗ್ತೀವಿ. ಅಮ್ಮ ಅಂದಿಲ್ಲ ಅಂದ್ರು ಯಾರ್ ಗಾಡ್ ಫಾದರ್, ಅವರ ದೊಡ್ಡ ಅಣ್ಣ, ನನಗೆ ದೊಡ್ಡ ಮಾವ, ಅಲ್ಲಿ ಆಫೀಸ್ ಓನರ್ ಬೈತಾರೆ. ಹಾಂ ಬಾಯ್. ಚಿಕನ್ ಸರಿ, ಹುಷಾರ ಮನೆ. ನಾಳೆ ಬದುಕಿದ್ರೆ ಮೀಟ್ ಆಗೋಣ, ಇಲ್ಲಾಂದ್ರೆ ಹೂವು ತಗೊಬರ್ತೀನಿ, ಹಾಕ್ತೀನಿ. ಅಲ್ಲ ಫೋನ್ ನಾನು ಹೇಳ್ತೀನಿ ನಿಮ್ಮ ಅಪ್ಪ ಬೈಬೇಡ ಅಂತ. ತಗೊಳಮ್ಮ ನಿನ್ನ ಫೋನು. ಇನ್ನೋಗಿ ಮಾಮ ಪುಣಿಯಿಂದ ಕಂಟಿನ್ಯೂ ಮಾಡು. ಓಡಿಸ್ಕೊಂಡು ಒಂದು ವಿಡಿಯೋ ಇದ್ರೆ ಕಳಿಸ್ಬಿಡು, ನೋಡ್ತೀನಿ ನಾನು. ಇವಾಗ ಮನೆಗೆ ಹೋಗ್ತಿಲ್ಲ, ಹಾಕೊಂಡು ರುಬ್ತಾರೆ. ಇರು, ನಾನು ಫೋನ್ ಮಾಡಿ ಬೆಳಿಗ್ಗೆಯಿಂದ ಫೋನ್ ಕಲ್ದು ಹಾಕೊಂಡು ಇಲ್ಲೇ ಆಟ ಆಡ್ಕೊಂಡು ಬಿದ್ದವಳೆ ಅಂತೀನಿ. ನನಗೆ ಕಂಪ್ಲೇಂಟ್ ಲೇಟೆ ನೀನು. ಐತೆ ನಡಿ ಗೈಸ್, ಇವತ್ತಿಗೆ ಇಲ್ಲ ಆಯಿತು. ನೆಕ್ಸ್ಟ್ ಸೀಸನ್ನು ಅತ್ತಮ್ಮ ಮನೇಲಿ. ಇನ್ನು ಬೇರೆ ಕೆಲಸ ಇದು ಮಾಡ್ಕೊ.